ವೆಲ್ಕಮ್ ಬ್ಯಾಕ್. ಒಂದು ವರ್ಗದ ವಿರುದ್ಧದ ಹೋರಾಟ ಅಲ್ವೇ ಅಲ್ಲ, ವ್ಯಕ್ತಿ, ಪಕ್ಷ, ಜಾತಿ, ಭಾಷೆ ವಿರುದ್ಧದ ಹೋರಾಟವೂ ಅಲ್ಲ. ಅಸಮಾನತೆ, ಅನ್ಯಾಯ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ. ಇದು ಹೋರಾಟಗಾರ ಚೇತನ್ ಅವರ ಮಾತು. ನ್ಯೂಸ್ 18 ಕನ್ನಡ ಸಂಪಾದಕರಾದ ಸಿದ್ದು ಕಾಳೂಜಿ ಅವರು ನಡೆಸಿಕೊಡುವ 1 to 1 ವಿತ್ ಸಿದ್ದು ಕಾಳೂಜಿ ವಿಶೇಷ ಕಾರ್ಯಕ್ರಮದಲ್ಲಿ ನಟ ಚೇತನ್ ಮಾತನಾಡಿದ್ದಾರೆ. ಸಂದರ್ಶನದಲ್ಲಿ ನಟ ಚೇತನ್ ಹೇಳಿದ್ದೇನು ನೋಡಿ. ವೈರಿಗಳು ಇವಾಗ ಯಾಕೆ ಸಂಘಟನೆಗಳು ಯುನೈಟ್ ಆಗೋಕ್ಕಾಗ್ತಾ ಇಲ್ಲ ಅಂದರೆ ಎಲ್ಲರ ವೈರಿಗಳು ಬೇರೆ ಬೇರೆ ಇದೆ. ಸೊ ಅವರು ಫೈಟ್ ಮಾಡ್ತಿರೋದು ಬೇರೆ ಬೇರೆ ರೀತಿ ಆಗುತ್ತೆ. ಬಟ್ ಹೆಚ್ಚು ಕಮ್ಮಿ ಎಲ್ಲರಿಗೂ ಒಂದು ಸಮಾಜದ ವೈರಿ ಯಾರು? ನಾವು ಯಾವ ವ್ಯಕ್ತಿ ವಿರುದ್ಧ ಅಲ್ಲ, ಯಾವ ಜಾತಿ, ಯಾವ ಪಕ್ಷ, ಯಾವ ಭಾಷೆ ವಿರುದ್ಧ ಅಲ್ಲ, ವ್ಯವಸ್ಥೆ. ನಾವೊಂದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಸೊ ನಮಗೆ ಯಾರು ವೈರಿ ಆಗ್ತಾರೆ? ಅಸಮಾನತೆ, ಅನ್ಯಾಯದ ವ್ಯವಸ್ಥೆ ಅಂದರೆ ಮೊದಲು ಅಫ್ಕೋರ್ಸ್ ನಮಗೆ ಭ್ರಷ್ಟಾಚಾರ ಅನ್ನೋ ಒಂದು ವೈರಿ, ಅದರ ಜೊತೆ ಬ್ರಾಹ್ಮಣ್ಯ ಅಂತ ಒಂದು ವೈರಿ, ಅಂದರೆ ಯಾರು ಒಂದು ಹುಟ್ಟಿರೋರು ಕೆಲವರು ಶ್ರೇಷ್ಠ ಕೆಲವರು ಕನಿಷ್ಠ ಅನ್ನೋ ಮನಸ್ಥಿತಿ. ಅದರ ಜೊತೆ ಒಂದು 100 ವರ್ಷದಿಂದ ಕೋಮುವಾದ ಅನ್ನೋದು ಹೆಚ್ಚಾಗಿದೆ, ಅದು ಅತಿ ಬ್ರಾಹ್ಮಣ್ಯ ಅಂತ ನಾವು ಕರಿತೀವಿ, ಅದು ಒಂದು ವೈರಿ. ಅಥವಾ ಲಿಂಗಭೇದ ಭಾವನೆ, ಪುರುಷ ಪ್ರಧಾನ ವ್ಯವಸ್ಥೆ, ಆ ಒಂದು ರೀತಿ ಗಂಡಸರಿಗೆ ಸಿಗೋ ಹಕ್ಕುಗಳು ಮಹಿಳೆಯರಿಗೆ ಯಾಕೆ ಸಿಗ್ತಾ ಇಲ್ಲ, ಗೌರವ ಘನತೆ, ಅದು ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತೀವಿ. ಮತ್ತು ಆರ್ಥಿಕವಾಗಿ ಭೇದ ಭಾವನೆ ನಡೀತಾ ಇರೋದು, ಕ್ಯಾಪಿಟಲಿಸಮು, ಕಾರ್ಪೊರೇಟೈಸೇಷನ್ನು, ಅದು ಒಂದು ಶ್ರೀಮಂತರಿಗೆ ಎಲ್ಲ ರೀತಿ ಹಕ್ಕುಗಳು ಸಿಗ್ತಾ ಇರೋದು, ನಮ್ಮ ರೈತರ ಕಾರ್ಮಿಕರಿಗೆ ಮೂಲೆ ಗುಂಪಾಗ್ತಾ ಇದ್ದಾರೆ, ಅವರ ಹಕ್ಕುಗಳನ್ನು ಕಸ್ಕೊತಾ ಇದ್ದಾರೆ. ಸೊ ಅದು ಒಂದು ಬಂಡವಾಳಶಾಹಿ ವ್ಯವಸ್ಥೆಯೂ ನಮಗೆ ವೈರಿ. ಸೊ ಈ ವೈರಿಗಳ ವಿರುದ್ಧ, ಈ ಅಸಮಾನತೆಯ ಚೌಕಟ್ಟು ವಿರುದ್ಧ ನಾವು ನಿಂತ್ಕೊಂಡಾಗ ಸ್ಪಷ್ಟತೆ. ಇವಿಷ್ಟೇ ಇಲ್ಲ, ಅನೇಕ ವಿಚಾರಗಳ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ ಹೋರಾಟಗಾರ ನಟ ಚೇತನ್ ಅವರು. ಅದರ ಸಂಪೂರ್ಣ ಸಂದರ್ಶನ ಇವತ್ತು ಬೆಳಗ್ಗೆ 10 ಗಂಟೆಗೆ 1 to 1 ವಿತ್ ಸಿದ್ದು ಕಾಳೂಜಿ ವಿಶೇಷ ಸಂದರ್ಶನದಲ್ಲಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನಾನೀಗ ಸ್ಟುಡಿಯೋದಿಂದ ಹೊರಗೆ ಹೋಗ್ತಾ ಇದ್ದೀನಿ. ನಾನು ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀನಿ. ನೀವು ಕೂಡ ಎಲ್ಲೇ ಹೋಗುವಂತಹ ಸಂದರ್ಭದಲ್ಲೂ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ಕೊಡಿ. ಎಲ್ಲಾ ಮಾರ್ಗಸೂಚಿಗಳನ್ನ ತಪ್ಪದೆ ಪಾಲನೆ ಮಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಹೋರಾಟ ಎಲ್ಲೋ ಒಂದು ರೀತಿ ಸಂಘಟಿತವಾಗಿ ನಡೀತಾ ಇಲ್ಲ, ಎಲ್ಲೋ ವೈಯಕ್ತಿಕವಾಗಿ ಒಂದು ಕಡೆ ಮಾತ್ರ, ಅಂದರೆ ಬ್ರಾಹ್ಮಣ್ಯದ ವಿರುದ್ಧ ಮಾತ್ರ. ವೈರಿಗಳು ಯಾರು ಅಂತ ನಾವು ಮೊದಲು ಗುರುತಿಸಬೇಕು. ಹಂಸಲೇಖವನ್ನ ಜೈಲಿಗೆ ಹಾಕಕ್ಕೆ ನೋಡ್ತಾ ಇದ್ದಾರೆ. ಬ್ರಾಹ್ಮಣ್ಯದ ವಿರುದ್ಧ ನಿಂತ್ಕೊಳ್ಳೋ ಬ್ರಾಹ್ಮಣರು ಬೇಕು. ಈ ಕನ್ನಡ ಚಿತ್ರರಂಗ ಸೈಲೆಂಟ್ ಆಗಿದೆ. ಅದು ಬರೀ ಬ್ಯಾಂಕ್ ಬ್ಯಾಲೆನ್ಸು, ಬಂಡವಾಳಕ್ಕೋಸ್ಕರ, ಬರೀ ಹಣಕ್ಕೋಸ್ಕರ ನಿಂತಿರೋ ಚಿತ್ರರಂಗ. ಕೇಸು ನನಗೆ ವೈಯಕ್ತಿಕವಾಗಿ ನನಗೆ ಏನು ಬೇಡ, ಸಾಕಷ್ಟಿದೆ, ಅದೇ ಒಂದು ಅನ್ಯಾಯ. ಯಡಿಯೂರಪ್ಪ ಅವ್ರು ಕಂಡ್ರೂ ಆಗಲ್ಲ, ಕುಮಾರಸ್ವಾಮಿ ಅವ್ರು ಕಂಡ್ರೂ ಆಗಲ್ಲ. ಸಿದ್ದರಾಮಯ್ಯನವರು ಸೈದ್ಧಾಂತಿಕವಾಗಿ ಅನೇಕ ರೀತಿ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಮಹಾನ್ ಜಾತಿವಾದಿ ಅಂತ ನೀವು ಹೇಳಿದ್ರು, ಅಹಿಂದ ಅಂತ ಶುರು ಮಾಡ್ಕೊಂತಾರೆ. ಈ ಸಮುದಾಯಗಳಿಗೆ ಅವ್ರ ಕೊಡುಗೆ ಏನಿದೆ ಭಾಷಣ ಮಾಡೋದು ಬಿಟ್ರೆ ಇವತ್ತಿನ ಸದಾಶಿವನಗರ ಡಾಲರ್ಸ್ ಕಾಲೋನಿಯಲ್ಲಿರೋರು, UB ಸಿಟಿ ಪರವಾಗಿರೋರು ನಮಗೆ ಸಮಾಜ ಕಟ್ತಾ ಇಲ್ಲ. ಸಿಟಿಜನ್ಶಿಪ್ ಇರೋರು ಅವ್ರೇನು ಬಂದಿಲ್ಲ, ಪ್ರತಿಭಟನೆ ಮಾಡ್ತಾರೆ. ಅಪ್ಲಿಕೇಶನ್ ಹಾಕಿ, ಅರ್ಜಿ ಹಾಕಿ, ನಾನು US ನಲ್ಲಿ ಹುಟ್ಟಬೇಕು ಅಂತ ನನಗೆ ಇಷ್ಟ ಇಲ್ಲ.